I am Dr. Sadashiva Ramchandra Gowda, Associate Professor, Department of History, Government Paschal College, Dobbulapura. ಇವತ್ತು ನಾನು ಈ ವಿಡಿಯೋದಲ್ಲಿ ಕೋಲ್ಡ್ ವಾರ್ ಪಾಲಿಟಿಕ್ಸ್ ಪಾರ್ಟ್ 1 ಶೀತಲ ಸಮರದ ರಾಜಕೀಯದ ಕುರಿತು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಮೀನಿಂಗ್ ಆಫ್ ಕ್ಯಾಪಿಟಲಿಸ್ಟ್ ಬ್ಲಾಕ್ ಅಂಡ್ ಕಮ್ಯುನಿಸ್ಟ್ ಬ್ಲಾಕ್ ಅಂದ್ರೆ ಏನಿಲ್ಲ ಅಂದ್ರೆ, ಇಲ್ಲಿ ಶೀತಲ ಸಮರ ಪ್ರಜಾಪ್ರಭುತ್ವ ಗುಣ ಮತ್ತು ಕಮ್ಯುನಿಸ್ಟ್ ಗುಣ ಅದರ ಎರಡರ ನಾಯಕತ್ವ ವಹಿಸಿಕೊಂಡಿದ್ದ ಅಮೆರಿಕ ರಷ್ಯಾಗಳು ಸರ್ವಾಧಿಕಾರಗಳ ನಿರ್ಮೂಲನೆಗೋಸ್ಕರವಾಗಿ ಎರಡನೇ ಮಹಾಯುದ್ಧದಲ್ಲಿ ಒಟ್ಟುಗೂಡಿ ಅಂತಿಮವಾಗಿ ವಿಜೇತರಾದರು. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ಬರ ನಡುವೆ ಮತಭೇದ ಉಂಟಾಗಿ ಅವೆರಡು ವಿರುದ್ಧ ಬಣಗಳಾಗಿ ರೂಪುಗೊಳ್ಳಲಿಕ್ಕೆ ಕಾರಣ ಆಯಿತು. ಹಾಗಾಗಿ ವಿಶ್ವದ ನಾಯಕತ್ವವನ್ನು ವಹಿಸೋದಕ್ಕೆ ಅವೆರಡು ಕೂಡ ಪ್ರತಿಸ್ಪರ್ಧೆಯಲ್ಲಿದ್ದು ನಂತರ ಅಂತಿಮವಾಗಿ ಸೂಪರ್ ಪವರ್ಸ್ ಅನ್ನೋ ಹೆಸರನ್ನು ಗಳಿಸ್ಕೊಳ್ಳಿಕ್ಕೆ ಕಾರಣ ಆಯಿತು. ಇಂಗ್ಲೆಂಡ್ ವಿಶ್ವ ಸ್ವಾಮಿತ್ವದಿಂದ ಹಿಂದೆ ಸರಿದ್ರಿಂದಾಗಿ ಅವುಗಳ ರಾಷ್ಟ್ರಗಳನ್ನ ಇವೆರಡು ರಾಷ್ಟ್ರಗಳು ಹಂಚಿಕೊಳ್ಳೋದ್ರ ಮೂಲಕ ಜಗತ್ತು ದ್ವಿಧ್ರುವೀಕರಣಗೊಂಡು ಅಂದ್ರೆ ಇಬ್ಬಾಗ ಆಗಿ ಎರಡು ಶಕ್ತಿ ಬಣಗಳಾಗಿ ರೂಪುಗೊಳ್ಳಲಿಕ್ಕೆ ಕಾರಣ ಆಯಿತು. ಇಲ್ಲಿ ಮೊದಲನೇದು ಬಣ ಏನು ಅಂತ ಹೇಳಿದ್ರೆ ಅಮೆರಿಕ ಇಂಗ್ಲೆಂಡ್, ಫ್ರಾನ್ಸ್, ಡೆನ್ಮಾರ್ಕ್, ಸ್ವೀಡನ್, ನಾರ್ವೆ, ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ ಮುಂತಾದ ರಾಷ್ಟ್ರಗಳ ಒಕ್ಕೂಟವನ್ನ ರಚನೆ ಮಾಡಿಕೊಂಡು ಸೊ ಅದರ ನಾಯಕತ್ವವನ್ನು ಅದು ವಹಿಸ್ಕೊಡುತ್ತೆ. ಹಾಗೆ ಇವುಗಳನ್ನ ಪ್ರಜಾಪ್ರಭುತ್ವ ಬಣ ಅಥವಾ ಪ್ರಥಮ ಜಗತ್ತು, ಸಾಮ್ರಾಜ್ಯಶಾಹಿ ಬಣ ಅಂತೇಳಿ ಇದನ್ನ ಕರೀತಾರೆ. ಸೊ ಹಾಗಾಗಿ ಇದರ ರಕ್ಷಣೆಗೋಸ್ಕರವಾಗಿ ನ್ಯಾಟೋ, ಸಿಯಾಟೋ, ಸೆಂಟೋ, ಅಂಜುಸ್ ಪ್ಯಾಕ್ಟ್ ಮುಂತಾದ ಮಿಲಿಟರಿ ಕೂಟಗಳನ್ನು ರಚನೆ ಮಾಡಿಕೊಂಡು ಇದು ಎಲ್ಲದರ ನಾಯಕತ್ವವನ್ನ ಅಮೆರಿಕ ವಹಿಸ್ಕೊಳ್ಳೋದ್ರ ಮೂಲಕ ಇದು ಮೊದಲನೇ ಬಣ ಪ್ರಥಮ ಜಗತ್ತು ಅಂತ ಹೆಸರನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಯ್ತು. ಎರಡನೇದು ಕಮ್ಯುನಿಸ್ಟ್ ರಾಷ್ಟ್ರಗಳು. ಉದಾಹರಣೆಗೆ ರಷ್ಯಾ, ಪೋಲೆಂಡ್, ಪೂರ್ವ ಜರ್ಮನಿ, ಆಮೇಲೆ ಹಂಗೇರಿ, ಜುಗೋಸ್ಲವೇಕಿಯಾ, ಬಲ್ಗೇರಿಯಾ, ಆಮೇಲೆ ಕ್ಯೂಬಾ, ಚೀನಾ, ಜೊತೆಗೆ ವಿಯೆಟ್ನಾಂ, ಕಾಂಬೋಡಿಯಾ, ಲಾವೋಸ್ ಈ ಮೂರು ರಾಷ್ಟ್ರಗಳ ಗುಂಪನ್ನ ಇಂಡೋ ಚೀನಾ ಅಂತ ಕರೀತಾರೆ. ಯಾಕೆಂದ್ರೆ ಇಲ್ಲಿ 1000 ವರ್ಷಗಳ ಕಾಲ ಇಂಡಿಯಾ ಮತ್ತು ಚೀನಾದ ಎರಡೂ ಸಂಸ್ಕೃತಿಗಳು ಅಲ್ಲಿ ಬೇರ್ಬಿಟ್ಟಿರೋದ್ರಿಂದಾಗಿ ಇದನ್ನ ಫ್ರೆಂಚ್ ಇದನ್ನ ಇಂಡೋ ಚೀನಾ ಅಂತ ಕರೀತಾರೆ. ಹಾಗಾಗಿ ಇಂಡೋ ಚೀನಾ ಇಲ್ಲೂ ಕೂಡ ರಷ್ಯಾ ತನ್ನ ಪ್ರಭಾವವನ್ನು ಬೀರೋದ್ರ ಮೂಲಕ ಇವೆಲ್ಲವೂ ಕೂಡ ಇದರ ನಾಯಕತ್ವವನ್ನ ರಷ್ಯಾ ವಹಿಸ್ಕೊಳ್ತು. ಹಾಗಾಗಿ ಇದು ತನ್ನ ರಕ್ಷಣೆಗಾಗಿ ವಾರ್ಸಾ ಒಕ್ಕೂಟವನ್ನು ರಚನೆ ಮಾಡ್ಕೊಳ್ತು. ಹಾಗೆ ಕಮ್ಯುನಿಸ್ಟ್ ಬಣ ಮತ್ತು ಪ್ರಜಾಪ್ರಭುತ್ವ ಬಣ ಹೀಗೆ ವಿಭಜನೆಗೊಂಡಂತ ಈ ಎರಡು ರಾಷ್ಟ್ರಗಳ ನಡುವೆ ಪ್ರತಿಸ್ಪರ್ಧೆ ಏರ್ಪಟ್ಟು ಹಾಗೆ ವಿಶ್ವದ ನಾಯಕತ್ವವನ್ನು ಯಾರು ವಹಿಸ್ಕೋಬೇಕು ಅಂತ. ಹಾಗಾಗಿ ತಮ್ಮ ರಾಜಕೀಯ ಮತ್ತು ಆರ್ಥಿಕ ಸ್ವಾಮಿತ್ವವನ್ನು ವಿಸ್ತರಿಸೋದಕ್ಕೆ, ತಮ್ಮ ವಿಚಾರಧಾರೆಗಳನ್ನ ಹರಡೋದಕ್ಕೆ ಅವು ಪ್ರಚಾರಗಳ ತಂತ್ರವನ್ನು ಅನುಸರಿಸೋದ್ರ ಮೂಲಕ ತಮ್ಮ ಶಕ್ತಿಯನ್ನು ವಿಸ್ತರಿಸೋದಕ್ಕೆ ಶುರು ಮಾಡಿ. ಹಾಗಾಗಿ ಅವು ತಮ್ಮ ವಿಚಾರಧಾರೆ ಹರಡೋದಕ್ಕೆ ಅಲ್ಲಿರುವ ಸರ್ಕಾರಗಳನ್ನ ಉಳಿಸೋದು, ಅಲ್ಲಿಯ ನಾಯಕರನ್ನು ಹತ್ಯೆ ಮಾಡೋದು ಮತ್ತು ಪರಸ್ಪರ ಗೂಢಚರ್ಯೆ ಮಾಡ್ಕೊಳ್ಳೋದು ಮತ್ತು ಪರಸ್ಪರ ದೋಷಾರೋಪಣೆ ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ತೀವ್ರವಾದ ಸಂಘರ್ಷಮಯ ವಾತಾವರಣ ರೂಪಿಸೋದಕ್ಕೆ ಕಾರಣ ಆಯ್ತು. ಹಾಗಾಗಿ ಅಮೆರಿಕ $1,000 ಮಿಲಿಯನ್ ಇಲ್ಲಿ ನೆರವನ್ನು ಕೊಡೋದ್ರ ಮೂಲಕ ತನ್ನ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸಂರಕ್ಷಕ ಅನ್ನೋ ಹೆಸರು ಗಳಿಸ್ಕೊಳ್ಳೋದ್ರಲ್ಲಿ ಅಮೆರಿಕ ಯಶಸ್ವಿ ಆಯಿತು. ಅದೇ ರೀತಿ ಈ ನೀತಿಯನ್ನ ಡಾಲರ್ ಡಿಪ್ಲೊಮಸಿ ಅಂದ್ರೆ ಡಾಲರ್ ಸಾಮ್ರಾಜ್ಯಶಾಹಿ ಅಂತ ಹೇಳಿ ಕರೆಯೋದ್ರ ಮೂಲಕ ರಷ್ಯಾದ ವಿದೇಶಾಂಗ ಸಚಿವ ಮಾಲ್ಟೋ ಇದನ್ನ ಟೀಕಿಸ್ತಾನೆ. ಅದೇ ರೀತಿ ರಷ್ಯಾನು ಕೂಡ ಆರ್ಥಿಕ, ತಾಂತ್ರಿಕ ಮತ್ತು ಮಿಲಿಟರಿ ನೆರವನ್ನು ಕೊಡೋದ್ರ ಮೂಲಕ ಕಮ್ಯುನಿಸಂ ಅನ್ನು ಪ್ರಸರಿಸೋದಕ್ಕೆ ಆಕ್ರಮಣಕಾರಿ ಧೋರಣೆಯನ್ನು ಅನುಸರಿಸೋದ್ರ ಮೂಲಕ ರಷ್ಯಾವು ಕೂಡ ಪೈಪೋಟಿಗಳಿವೆ. ಹಾಗೆ ರಷ್ಯಾ ಅಮೆರಿಕವನ್ನ ಅದೊಂದು ಬಂಡವಾಳಶಾಹಿ ರಾಷ್ಟ್ರ, ಅದು ಅದರ ಪ್ರಜಾಪ್ರಭುತ್ವ ಅನ್ನೋದು ಟಕ್ಕುತನ, ಅದು ಕಾರ್ಮಿಕರ ಶೋಷಣೆ ಮಾಡುವ ದಬ್ಬಾಳಿಕೆ ಯಂತ್ರ ಇದು. ಸೊ ಆ ಮೂಲಕ ಅಮೆರಿಕವನ್ನ ದೂಷಣೆ ಮಾಡೋದಕ್ಕೆ ಅಲ್ಲಿ ರಷ್ಯಾ ಮುಂದುವರಿತು. ಹಾಗಾಗಿ ಇವೆರಡೂ ನಡುವೆ ಸಂಘರ್ಷವನ್ನ, ಇವೆರಡು ರಾಷ್ಟ್ರಗಳ ನಡುವಿನ ಘರ್ಷಣೆಯನ್ನ ಅಂದ್ರೆ ಇದು ನೇರವಾಗಿ ಯುದ್ಧ ಆಗೋದಿಲ್ಲ. ಹಾಗಾಗಿ ಇವುಗಳ ನಡುವಿನ ಈ ಸಂಘರ್ಷ ನಡೀಲಿಕ್ಕೆ ಕಾರಣ ಆಗಿದೆ ಅಂದ್ರೆ ಅವುಗಳ ನಡುವೆ ಎರಡು ಬಣಗಳ ನಡುವೆ ಯಾವಾಗಲೂ ಕೂಡ ಭೀತಿ, ಅಪನಂಬಿಕೆ, ಅಸಮಾಧಾನ, ಅತೃಪ್ತಿ, ಭಯ ಇವು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಯ್ತು. ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ನಿರ್ಭೀತವಾದಂತ ಶಾಂತಿಯ ವಾತಾವರಣವೂ ಇಲ್ಲ, ಹಾಗಂತ ಹೇಳ್ಬಿಟ್ಟು ವಾಸ್ತವಿಕ ಯುದ್ಧನೂ ನಡೆಯೋದಿಲ್ಲ. ಹಾಗಾಗಿ ಇವೆರಡೂ ಬಣಗಳ ನಡುವಿನ ಈ ರೀತಿಯ ಒಂದು ಪ್ರಾತಿನಿಧಿಕ ಯುದ್ಧವನ್ನ ಅಥವಾ ಪ್ರಚಾರ ತಂತ್ರದ ಯುದ್ಧವನ್ನ
ಇದನ್ನ ಕರೆಯೋದಕ್ಕೆ ಇದನ್ನ ಶೀತಲ ಸಮರ ಅಂತ ಹೇಳಿ ಪದವನ್ನ ಬಳಸಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ಎರಡು ಬಣಗಳ ನಡುವೆ ಸೈದ್ಧಾಂತಿಕ ಸಂಘರ್ಷವನ್ನ ಇದನ್ನ ಅನೇಕ ಪದಗಳಲ್ಲಿ ಅನೇಕ ಇದರಲ್ಲಿ ಕರೆದಿದ್ದಾರೆ. ಅದರಲ್ಲಿ ಅಮೆರಿಕದ ವಿದೇಶಾಂಗ ಮಂತ್ರಿ, ಅಮೆರಿಕದ ರಾಜನೀತಿಜ್ಞ ಬರ್ನಾರ್ಡ್ ಬಾರುಚ 1947ರಲ್ಲಿ ಶೀತಲ ಸಮರ ಅನ್ನೋ ಪದವನ್ನು ಮೊದಲು ಬಳಸ್ತಾನೆ. ಅದ ನಂತರ ಇವರು ಕೂಡ ಯಾರೋ ಪ್ರೊಫೆಸರ್ ಲಿಪ್ಮ್ಯಾನ್, ಈತ ಪತ್ರಕರ್ತ, ಈತನು ಕೂಡ ಈ ಪದವನ್ನ, ಈ ಎರಡು ಬಣಗಳ ನಡುವಿನ ಸೈದ್ಧಾಂತಿಕ ಸಂಘರ್ಷವನ್ನ ತಿಳಿಸೋದಕ್ಕೆ ಆತ ಈ ಪದವನ್ನ, ಶೀತಲ ಸಮರ ಅನ್ನೋ ಪದವನ್ನು ಬಳಸಿ ಅದನ್ನ ಪ್ರಚುರಪಡಿಸಿದ. ಹಾಗಾಗಿ ಒಟ್ಟಾರೆ ಹೇಳೋದಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳ, ಬಂಡವಾಳಶಾಹಿ ರಾಷ್ಟ್ರಗಳಾದಂತ ಅಮೆರಿಕದ ನೇತೃತ್ವದಲ್ಲಿರುವಂತ ರಾಷ್ಟ್ರಗಳು ಹಾಗೂ ಪೌರಸ್ತ್ಯ ರಾಷ್ಟ್ರಗಳಾದಂತ ಕಮ್ಯುನಿಸ್ಟ್ ಬಣದ ನಾಯಕತ್ವವನ್ನು ವಹಿಸಿಕೊಂಡ ರಷ್ಯಾದ ಬಣಗಳ ನಡುವೆ ಇವೆರಡು ನಡುವಿನ ಸೈದ್ಧಾಂತಿಕ ಸಂಘರ್ಷವನ್ನ ನಾವು ಶೀತಲ ಸಮರ ಅಂತ ವ್ಯವಸ್ಥೆ. ಇದು 1945-91 ನಡುವೆ ನಡೀತು ಅಂತೇಳಿ ಇತಿಹಾಸಕಾರ ನಿಷ್ಕರ್ಷೆ ಮಾಡಿದ್ರು ಕೂಡ ಅದು ಸ್ಪಷ್ಟವಾದಂತ ವಿಭಜನೆ ಅಲ್ಲ. ಯಾಕಂದ್ರೆ ಅದರ ಆರಂಭವನ್ನ 1917 ಗುರುಸೋರು ಕೆಲವು ಇತಿಹಾಸಕಾರರಿದ್ದಾರೆ. ಅದರ ಅಂತ್ಯವನ್ನ 2001ರವರೆಗೂ ಲೇಟರ್ ಕೋಲ್ಡ್ ವಾರ್ ಅಂತ ಹೇಳಿದ್ರು. ಅದ್ರ ಅಧ್ಯಯನ ದೃಷ್ಟಿಯಿಂದ ನಾವು 1945 ಮತ್ತು 91 ನಡುವೆ ಶೀತಲ ಸಮರ ನಡೀತು ಅಂತ ಹೇಳಿಕ್ಕೆ ಇದು ಮಾಡಬಹುದು. ಆದ್ರೆ ಈ ಶೀತಲ ಸಮರದ ಸಂದರ್ಭದಲ್ಲಿ ಅಮೆರಿಕ ಮತ್ತು ರಷ್ಯಾ ಎರಡು ಬಣಗಳ ನಡುವೆ ನೇರ ಯುದ್ಧ ಆಗೋದಿಲ್ಲ. ಆದ್ರೆ ಯಾಕೆ ಅಂತ ಹೇಳಿದ್ರೆ ಅವು ಎರಡೂ ಕೂಡ ಸಮಾನ ಶಕ್ತಿಯನ್ನು ಹೊಂದಿರುವಂತವು. ಎರಡೂ ರಾಷ್ಟ್ರಗಳಲ್ಲಿ ಅಣ್ವಸ್ತ್ರ ಶಕ್ತಿ ಇದೆ. ಒಂದೊಮ್ಮೆ ಎರಡು ರಾಷ್ಟ್ರಗಳ ನಡುವೆ ನೇರವಾಗಿ ಯುದ್ಧ ಆದ್ರೆ ಶತ್ರುಗಳಾಗ್ಲಿ ಮಿತ್ರರಾಗ್ಲಿ ಇಬ್ರು ಉಳಿಯೋದಿಲ್ಲ, ಯಾರು ಉಳಿಯೋದಿಲ್ಲ ಅನ್ನುವಂತ ಅರಿವು ಈ ನಾಯಕರಿಗಿದ್ದಾಗಿ ನೇರ ಯುದ್ಧ ನಡೀಲಿಲ್ಲ. ಸೊ ಈ ಶೀತಲ ಸಮರವನ್ನ ಏನಂದ್ರೆ ಇದರ ಆರಿಜಿನ್ ಆಫ್ ಕೋಲ್ಡ್ ವಾರ್ ಅಂದ್ರೆ ಇದ್ರ ಮೂಲ ಎಲ್ಲಿಂದ ಪ್ರಾರಂಭ. ಸೊ ಇತಿಹಾಸಕಾರರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 1917ರಲ್ಲಿ ಯಾವಾಗ ರಷ್ಯಾದಲ್ಲಿ ಬೋಲ್ಶೆವಿಕ್ ಕ್ರಾಂತಿ ಆಯ್ತು ಅಲ್ಲಿಂದನೇ ಕೋಲ್ಡ್ ವಾರ್ ಪ್ರಾರಂಭ ಆಯ್ತು. ಯಾಕೆಂತ ಹೇಳಿದ್ರೆ ಅಮೆರಿಕ ರಾಷ್ಟ್ರ ಸಂಘದ ಸದಸ್ಯತ್ವವನ್ನ ಪಡ್ಕೊಳ್ಳಿಕ್ಕೆ ರಷ್ಯಾಕ್ಕೆ 1933ರವರೆಗೂ ಅಡ್ಗಲ್ ಹಾಕತ್ತೆ. ಸೊ ಅಲ್ಲಿಂದನೇ ರಷ್ಯಾವನ್ನ ಅದು ಗಮನಿಸ್ತಾ ಇದೆ, ತನ್ನ ಶತ್ರುವಿನ ಬಣವಾಗಿ ಗುರುಸ್ತಾ ಇದೆ. ಎರಡನೇದು, ಯುದ್ಧ ನಡೀತಿರುವ ಸಂದರ್ಭದಲ್ಲಿ ಏನೋ ಅವ್ರ ನಡುವೆ ಒಮ್ಮತ ಬರುತ್ತೆ, ಆದ್ರೆ ಯಾಲ್ಟಾ ಸಮ್ಮೇಳನವನ್ನು ಉಲ್ಲಂಘನೆ ಮಾಡುತ್ತೆ ರಷ್ಯಾ. ಆನಂತರ ಅಮೆರಿಕನು ಕೂಡ ಜಪಾನ್ ಮೇಲೆ ಅಣುಬಾಂಬ್ ಹಾಕ್ಬೇಕಾದ್ರೆ ಅದ್ರ ವಿಶ್ವಾಸ ತಗೊಳ್ಳೋದಿಲ್ಲ. ರಷ್ಯಾವು ಕೂಡ ಅನೇಕ ದೃಷ್ಟಿಯಲ್ಲಿ ಅವರ ನಡುವೆ ಅನೇಕ ಕಾರಣಕ್ಕೆ, ಅದು ಇರಾನ್ ಘಟನೆ ಆಗಿರ್ಬೋದು, ಕೊರಿಯಾದ ಘಟನೆ ಆಗಿರ್ಬೋದು, ವಿಯೆಟ್ನಾಂ ಘಟನೆ ಆಗಿರ್ಬೋದು, ಅನೇಕ ಕಾರಣಗಳಿಗಾಗಿ ಅವೆರಡರುಗಳ ನಡುವೆ ಅವರ ನಡುವೆ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸೈದ್ಧಾಂತಿಕವಾಗಿ ಬಂಡವಾಳಶಾಹಿ ಮತ್ತು ಕಮ್ಯುನಿಸ್ಟ್ ಅನ್ನುವಂತಹ ವಿಚಾರಧಾರೆಗಳ ನಡುವಿನ ತಿಕ್ಕಾಟ, ಘರ್ಷಣೆಗಳು ಈ ಶೀತಲ ಸಮರ ಆರಂಭವಾಗಲಿಕ್ಕೆ ಪ್ರಮುಖವಾದಂತಹ ಕಾರಣ. ಸೊ ಹಾಗಾಗಿ ಈ ಯುದ್ಧ ನಡೀಲಿಕ್ಕೆ ಅಥವಾ ಈ ಶೀತಲ ಸಮರ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಾರಣ ಮೊದಲನೇದಾಗಿ ಏನು ಅಂದ್ರೆ ಐಡಿಯಾಲಜಿಕಲ್ ಡಿಫರೆನ್ಸ್, ಅಂದ್ರೆ ಸೈದ್ಧಾಂತಿಕ ಭಿನ್ನತೆ. ಏನ್ ಸೈದ್ಧಾಂತಿಕ ಭಿನ್ನತೆ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಒಂದು ಬಣ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಖಾಸಗಿ ಆಸ್ತಿಯನ್ನು ಪ್ರತಿಪಾದಿಸುತ್ತೆ, ಖಾಸಗಿ ಒಡೆತನ ಪ್ರತಿಪಾದಿಸುತ್ತೆ, ಬಂಡವಾಳಶಾಹಿತ್ವವನ್ನು ಪ್ರತಿಪಾದಿಸುತ್ತೆ, ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸುತ್ತೆ. ಆದ್ರೆ ಇನ್ನೊಂದು ಬಣ ಇದಕ್ಕೆ ತದ್ವಿರುದ್ಧ. ಹಾಗಾಗಿ ಆ ಬಣ, ತದ್ವಿರುದ್ಧವಾಗಿರೋ ಬಣ ಏನ್ ಮಾಡುತ್ತೆ ಅಂದ್ರೆ ಅದು ಖಾಸಗಿ ಆಸ್ತಿಯನ್ನ ವಿರೋಧಿಸುತ್ತೆ. ಆಸ್ತಿ ಎಲ್ಲವೂ ಕೂಡ ಸರ್ಕಾರದ ಅಂದದಲ್ಲಿ ಇರಬೇಕು, ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಬೇಕು ಅನ್ನೋದು ಇನ್ನೊಂದು ಬಣದ ನಾಯಕ. ಸಹಜವಾಗಿ ಇವೆರಡು ಬಣಗಳ ನಡುವೆ ಇರುವಂತ ಈ ಭಿನ್ನಾಭಿಪ್ರಾಯ ಅದು ಶೀತಲ ಸಮರಕ್ಕೆ ಕಾರಣ ಆಗೋದ್ರಲ್ಲಿ ಸಹಜವಾಗಿ ಕಾರಣವಾಗಿದೆ. ಎರಡನೇದು ಸ್ಟಾಲಿನ್ ಫಾರಿನ್ ಪಾಲಿಸಿ, ಅಂದ್ರೆ ಸ್ಟಾಲಿನ್ನ ವಿದೇಶಾಂಗ ನೀತಿ. ಈ ಜೋಸೆಫ್ ಸ್ಟಾಲಿನ್ ಏನಂದ್ರೆ ಒಬ್ಬ ಸರ್ವಾಧಿಕಾರಿ ತರ ತನ್ನ ವಿಚಾರವನ್ನ, ಕಮ್ಯುನಿಸಂ ಸಿದ್ಧಾಂತವನ್ನ ಯುರೋಪಿನಾದ್ಯಂತ ಪ್ರಸರಿಸೋದಕ್ಕೆ ಆತ ಆಕ್ರಮಣಕಾರಿ ಧೋರಣೆಯನ್ನು ಅನುಸರಿಸಿದ್ದು. ಅವನ ಕೊಮಿನ್ ಫಾರಮ್ಮು, ಕೊಮಿನ್ ಇದನ್ನ ಸ್ಥಾಪನೆ ಮಾಡಿಕೊಂಡು ಆಕ್ರಮಣಕಾರಿ ಧೋರಣೆ ಅನುಸರಿಸೋದ್ರಿಂದ ಇವನ ನೀತಿಯನ್ನ ಅಮೆರಿಕ ನೇರವಾಗಿ ಅದನ್ನು ವಿರೋಧಿಸಲಿಕ್ಕೆ, ಪ್ರತಿಭಟಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಶೀತಲ ಸಮರಕ್ಕೆ ಕಾರಣವಾದಂತಹ ಅಂಶ. ಸೊ ಮೂರನೇದಾಗಿ USA ಪಾಲಿಸಿ. ಹಾಗೆ ಅಮೆರಿಕನು ಕೂಡ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಾರಣ ಆಗಿದೆ. ಎರಡನೇ ಮಹಾಯುದ್ಧ ಮುಗಿದಂತ ಸಂದರ್ಭದಲ್ಲಿ ಈ ಮೊದಲು ಅಮೆರಿಕ ರಷ್ಯಾಕ್ಕೆ ಭರವಸೆ ಕೊಟ್ಟಿತ್ತು. ಹಾಗಾಗಿ $20 ಮಿಲಿಯನ್ ಹಣದ ನೆರವನ್ನು ಒದಗಿಸೋದಕ್ಕೆ ಅದು ಬೇಡಿಕೆ ಇಟ್ಟಿತ್ತು. ಯಾಕಂದ್ರೆ ಜರ್ಮನಿಯ ಹೊಡೆತದಿಂದಾಗಿ ಅದು ಸಾಕಷ್ಟು ನಷ್ಟಕ್ಕೊಳಗಾಗಿತ್ತು. ಹಾಗಾಗಿ ಇದನ್ನ ಬರೋದಕ್ಕೆ ಅಮೆರಿಕ ತಡೆಗಟ್ಟುತ್ತಾ ಇತ್ತು, ಡಿಲೇ ಮಾಡಿಸ್ತಾ ಇತ್ತು. ಎರಡನೇದಾಗಿ ಅಮೆರಿಕ ಕೊಡ್ತೀನಿ ಅಂತ ಹೇಳಿದಂತ, ಈಗಾಗಲೇ ಭರವಸೆ ನೀಡಿದಂತ ಪರಿಹಾರವನ್ನು ಕೊಡೋದಕ್ಕೆ ಡಿಲೇ ಮಾಡ್ಲಿಕ್ಕೆ ಶುರು ಮಾಡಿದ್ರು.
ಸೊ ಮೂರನೇದಾಗಿ ಜರ್ಮನಿಯ ಮೇಲೆ ಎರಡನೇ ಬಾರಿ ದಾಳಿ ಮಾಡೋದಕ್ಕೆ ಒತ್ತಡ ಹೇರಿದಾಗಲೂ ಕೂಡ ಅಮೆರಿಕ ವಿಳಂಬ ನೀತಿನ ಅನುಸರಿಸುತ್ತೆ. ಹಾಗಾಗಿ ಕಮ್ಯುನಿಸಂಗೆ ಹಿನ್ನಡೆ ಉಂಟಾಗಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ ಈ ಧೋರಣೆಯನ್ನು ಅನುಸರಿಸ್ತದೆ ಅನ್ನೋದಕ್ಕೋಸ್ಕರವಾಗಿ ರಷ್ಯಾ ಸಹಜವಾಗಿ ಭಾವಿಸ್ತು ಮತ್ತು ಅಮೆರಿಕವನ್ನು ವಿರೋಧಿಸಲು ಶುರು ಮಾಡಿತು. ಹಾಗಾಗಿ ಇದು ಶೀತಲ ಸಮರ ಆರಂಭ ಆಗೋದಕ್ಕೆ ಯುಎಸ್ಎ ಅನುಸರಿಸುವ ನೀತಿನೂ ಕೂಡ ಬಹಳ ಮುಖ್ಯವಾದ ಕಾರಣ. ನಾಲ್ಕನೇದಕ್ಕೆ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇನ್ ಯುರೋಪ್. ಅಂದ್ರೆ ಯುರೋಪ್ ನಲ್ಲಿ ಏನು ಅಂತ ಹೇಳಿದ್ರೆ ಇಂಗ್ಲೆಂಡ್ ಮತ್ತು ಅಮೆರಿಕದ ನೇತೃತ್ವದ ಪ್ರಜಾಪ್ರಭುತ್ವದ ಬಣ ಇದು ಕಮ್ಯುನಿಸಂ ವಿಸ್ತರಣೆಯನ್ನು ತಡೆಯೋದಕ್ಕೆ ಕಂಟೈನ್ಮೆಂಟ್ ಮಾಡೋದಕ್ಕೆ ಅದು ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ಅಮೆರಿಕ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳು ಏನು ಅಂದ್ರೆ ಕಮ್ಯುನಿಸ್ಟರ ಸ್ಪ್ರೆಡ್ಗೆ ಅದು ತಡೆ ಒಡ್ಡೋದ್ರ ಮೂಲಕ ಪ್ರಜಾಪ್ರಭುತ್ವ ರಾಷ್ಟ್ರಗಳ ತಮ್ಮ ಶಕ್ತಿಯನ್ನು ಉದ್ದೀಪನಗೊಳಿಸ್ಕೊಳ್ಳಿಕ್ಕೆ ಬುದ್ಧಿ ಮಾಡ್ಕೊಳ್ಳಿಕ್ಕೆ ಅದು ಮಿಲಿಟರಿ ಒಕ್ಕೂಟ ರಚನೆ ಮಾಡ್ಕೊಂಡಿದ್ದು, ನ್ಯಾಟೋ, ಸಿಯಾಟೋ, ಸೆಂಟೋ, ಅಂಜೂಸ್ ಪ್ಯಾಕ್ಟ್ ಮಾಡ್ಕೊಂಡಿದ್ದು. ಆ ಮೂಲಕ ರಷ್ಯಾದ ನೇತೃತ್ವದ ಕಮ್ಯುನಿಸ್ಟ್ ಬಣವನ್ನ ಹಿಮ್ಮೆಟ್ಟಿಸೋದಕ್ಕೆ ಅಥವಾ ಅದನ್ನು ಮೂಲೆಗುಂಪು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಹಾಗಾಗಿ ಈ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಕೂಡ ಶೀತಲ ಸಮರವನ್ನು ಉದ್ದೀಪನಗೊಳಿಸಲಿಕ್ಕೆ ಕಾರಣ ಆಯ್ತು. ಐದನೇದಾಗಿ ಅಮೆರಿಕ ರೆಫ್ಯೂಸಲ್ ಟು ಶೇರ್ ನ್ಯೂಕ್ಲಿಯರ್ ಸೀಕ್ರೆಟ್ಸ್. ಅಂದ್ರೆ ಈ ನ್ಯೂಕ್ಲಿಯರ್ ರಹಸ್ಯವನ್ನ ಅಮೆರಿಕ ರಷ್ಯಾ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಹಾಗೆ ಜಪಾನ್ ಮೇಲೆ 1945 ಆಗಸ್ಟ್ 6 ಮತ್ತು 8 ನಡುವೆ ಹಾಕಿದಂತ ಲಿಟ್ಲ್ ಬಾಯ್ ಫ್ಯಾಟ್ಮನ್ ಅಣುಬಾಂಬನ್ನ ಇದು ರಷ್ಯಾದ ಗಮನಕ್ಕೆ ತರಲಿಲ್ಲ. ರಷ್ಯಾ ಸಹಜವಾಗಿ ಅಮೆರಿಕದ ಅಣುಬಾಂಬಿನ ಮೇಲೆ ಹೊಂದಿರುವಂತಹ ಏಕಸ್ವಾಮಿತ್ವವನ್ನ ಮತ್ತು ರಷ್ಯಾವನ್ನ ವಿಶ್ವಾಸ ತಗೊಳ್ಳದೇ ಇರೋದು ಮತ್ತು ಅಮೆರಿಕ ಇಂಗ್ಲೆಂಡ್ ಮತ್ತು ಕೆನಡಾವನ್ನ ವಿಶ್ವಾಸ ತಗೊಂಡು ಈ ಮಾಡಿದ್ದು ಇದು ರಷ್ಯಾವನ್ನು ಸಹಜವಾಗಿ ಕಳಿಸ್ಲಿಕ್ಕೆ ಕಾರಣ ಆಯ್ತು. ಹಾಗಾಗಿ ಎರಡನೇ ಮಹಾಯುದ್ಧದ ನಂತರ ಇವೆರಡರ ನಡುವೆ ಶೀತಲ ಸಮರ ಉಲ್ಬಣಗೊಳ್ಳಲಿಕ್ಕೆ ಈ ಅಂಶ ಕೂಡ ಬಹಳ ಮುಖ್ಯವಾದ ಕಾರಣ. ಆರನೇದಾಗಿ ವೈಲೇಷನ್ ಆಫ್ ಯಾಲ್ಟಾ ಕಾನ್ಫರೆನ್ಸ್. ಅಂದ್ರೆ ಯಾಲ್ಟಾ ಸಮ್ಮೇಳನದಲ್ಲಿ ಈ ಮೂರು ರಾಷ್ಟ್ರಗಳು ಅಂದ್ರೆ ವಿನ್ಸ್ಟನ್ ಚರ್ಚಿಲ್, ಫೆಡರಿಕ್ ರೂಸ್ವೆಲ್ಟ್ ಮತ್ತು ಜೋಸೆಫ್ ಸ್ಟಾಲಿನ್ ದ್ವಿಪಕ್ಷೀಯ ಒಪ್ಪಂದ ಮಾಡ್ಕೊಂಡಿದ್ರು. ಆ ಯಾಲ್ಟಾ ಕಾನ್ಫರೆನ್ಸ್ ನ ಏನು ಕರಾರುಗಳಿದ್ದನು ಅದನ್ನ ಸಂಪೂರ್ಣವಾಗಿ ಅನುಸರಿಸೋದಕ್ಕೆ ಜೋಸೆಫ್ ಸ್ಟಾಲಿನ್ ರೆಡಿ ಇರೋದಿಲ್ಲ, ಅದನ್ನು ಉಲ್ಲಂಘಿಸ್ತಾ ಹೋಗ್ತಾನೆ. ಇದು ಕೂಡ ಸಹಜವಾಗಿಯೇ ಎರಡು ಬಣಗಳ ನಡುವೆ ಅಸಮಾಧಾನ ಉಂಟಾಗ್ಲಿಕ್ಕೆ ಕಾರಣ ಆಯ್ತು. ಸೊ ಏಳನೇದಾಗಿ ಇನ್ಸಿಡೆಂಟ್ಸ್ ಆಫ್ ಇರಾನ್. ಸೊ 1942 ಎರಡನೇ ಮಹಾಯುದ್ಧ ನಡೀತಿರುವ ಸಂದರ್ಭದಲ್ಲಿ ತ್ರಿಪಕ್ಷೀಯ ಒಪ್ಪಂದ ಆಗಿರುತ್ತೆ ಈ ಅಮೆರಿಕ, ಇಂಗ್ಲೆಂಡ್ ಮತ್ತು ರಷ್ಯಾದ. ಹಾಗಾಗಿ ಇರಾನ್ ನಲ್ಲಿ, ಉತ್ತರ ಇರಾನ್ ನಲ್ಲಿ ರಷ್ಯಾದ ಸೇನೆಯನ್ನ ಮತ್ತು ದಕ್ಷಿಣ ಇರಾನ್ ನಲ್ಲಿ ರಷ್ಯಾ ಸೇನೆಯನ್ನು ಇಡಲಾಗುತ್ತೆ. ಯುದ್ಧ ಮುಗಿದ ಮೇಲೆ ಒಪ್ಪಂದದ ಪ್ರಕಾರ ಏನು ಅಂತ ಹೇಳಿದ್ರೆ ಫ್ಯಾಟ್ಸ್ಡಮ್ ಮತ್ತು ಒಪ್ಪಂದದ ಪ್ರಕಾರ ಇಂಗ್ಲೆಂಡ್ ತನ್ನ ಸೇನೆಯನ್ನು ವಾಪಸ್ ಕರ್ಸ್ಕೊಳ್ತು. ಆದ್ರೆ ರಷ್ಯಾ ಸೇನೆಯನ್ನು ವಾಪಸ್ ಕರ್ಸ್ಕೊಳ್ಳಿಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಈ ಇರಾನ್ ನಲ್ಲಿ ಆದಂತ ಈ ಒಂದು ತಿಕ್ಕಾಟನು ಕೂಡ ಶೀತಲ ಸಮರವನ್ನ ಜೀವಂತವಾಗಿಡೋದಕ್ಕೆ, ಉಲ್ಬಣಗೊಳಿಸೋದಕ್ಕೆ ಕಾರಣವಾಗಿದೆ. ಸೊ ಎಂಟನೇದಾಗಿ ಇಂಟರ್ಫರೆನ್ಸ್ ಆಫ್ ರಷ್ಯಾ ಇನ್ ಗ್ರೀಸ್ ಅಂಡ್ ಟರ್ಕಿ. ಹಾಗಾಗಿ ಪೂರ್ವ ಯುರೋಪ್ ನಲ್ಲಿ ರಷ್ಯಾ ತನ್ನ ಪ್ರಾಬಲ್ಯ ಸ್ಥಾಪಿಸೋದಕ್ಕೆ ಈಗಾಗಲೇ ಪ್ರಾಬಲ್ಯ ಸ್ಥಾಪಿಸ್ತಾ ಇರೋದು. ಜೊತೆ ಗ್ರೀಸ್ ನಲ್ಲಿ ಮತ್ತು ಟರ್ಕಿನಲ್ಲಿ ಅಂದ್ರೆ ಬಾಸ್ಪರಸ್ ಮತ್ತು ಡಾರ್ಡನಸ್ ಜಲಸಂಧಿಯಲ್ಲೂ ಕೂಡ ತನ್ನ ಪ್ರಭಾವವನ್ನ ಬೀರೋದಕ್ಕೆ ಅದು ಕಮ್ಯುನಿಸ್ಟ್ ಗೆರಿಲ್ಲಾಗಳಿಗೆ ಪ್ರಚೋದನೆಯನ್ನು ಕೊಟ್ಟು ಅಲ್ಲಿ ದಾಂಧಲೆ ನಿಪ್ಸೋದಕ್ಕೆ, ಅಲ್ಲಿ ಸರ್ಕಾರ ಉಳಿಸೋದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ಈ ಪ್ರಯತ್ನದ ವಿರುದ್ಧವಾಗಿನೂ ಕೂಡ ಅಮೆರಿಕ ಮತ್ತು ರಷ್ಯಾದ ನಡುವೆ ತಿಕ್ಕಾಟ ಬರಲಿಕ್ಕೆ ಕಾರಣ ಆಯ್ತು. ಸೊ ಒಂಬತ್ತನೇದಾಗಿ ವಿಟೋ ಅಬ್ಯೂಸ್. ಅಂದ್ರೆ ವಿಟೋ ಪವರ್ನ ದುರ್ಬಳಕೆ ಮಾಡ್ಕೊಳ್ತಾ ಇತ್ತು ರಷ್ಯಾ, ಪದೇ ಪದೇ ಬಳಸ್ತಾ ಇತ್ತು. ಹಾಗಾಗಿ ಈ ವಿಟೋ ಪವರ್ನ ದುರ್ಬಳಕೆನೂ ಕೂಡ ಅಮೆರಿಕನ್ ಕೆರಳಿಸೋಕೆ ಕಾರಣ ಆಯ್ತು. ಸೊ ಇದು ಕೂಡ ಮುಖ್ಯವಾದಂತ ಕಾರಣ. ಹತ್ತನೇದಾಗಿ ಅಮೆರಿಕನ್ಸ್ ಫಿಯರ್ ಆಫ್ ಕಮ್ಯುನಿಸ್ಟ್ ಅಟ್ಯಾಕ್. ಅಂದ್ರೆ ಕಮ್ಯುನಿಸಂನ ವಿಸ್ತರಣೆ ಮತ್ತು ಅವ್ರು ಮಾಡ್ತಿರುವಂತಹ ಅತಿಕ್ರಮಣ ಮತ್ತು ಇದರಿಂದಾಗಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಅಪನಂಬಿಕೆ, ಭೀತಿ, ದ್ವೇಷ, ಅಸೂಯೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಯ್ತು. ಇದು ಶೀತಲ ಸಮರ ತೀವ್ರಗೊಳ್ಳೋದಕ್ಕೆ ಅಥವಾ ಶೀತಲ ಸಮರ ಹುಟ್ಲಿಕ್ಕೆ ಕಾರಣವಾದಂತ ಅಂಶ. ಸೊ ಡೆವಲಪ್ಮೆಂಟ್ ಆಫ್ ಕೋಲ್ಡ್ ವಾರ್. ಅಂದ್ರೆ ಶೀತಲ ಸಮರ ಹೇಗೆ ಯಾವ್ಯಾವ ಹಂತದಲ್ಲಿ ಇದು ವಿಸ್ತರಣೆ ಆಯ್ತು, ಯಾವ ಹಂತದಲ್ಲಿ ಇದು ಬೆಳೀತು. ಸೊ ಶೀತಲ ಸಮರದ ಆರಂಭವನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಏನಂದ್ರೆ 1917ರಿಂದನೇ ಗುರುತಿಸಿದ್ರು ಕೂಡ ನಾವು ಅಧ್ಯಯನ ದೃಷ್ಟಿಯಿಂದ 1945 ಮಾಡಿದ್ವಿ. ಸೊ ಹಾಗೆ 1945ರಿಂದ 53 ಇದು ಮೊದಲನೇ ಹಂತ. ಇದನ್ನ ಸ್ಟಾಲಿನ್, ಏಜ್ ಆಫ್ ಸ್ಟಾಲಿನ್ ಅಂತಾನೆ ಕರೀತಾರೆ. ಎರಡನೇ ಹಂತ 1945ರಿಂದ ಇದು 1953ರಿಂದ 1962. ಇದನ್ನ ಡಿಸ್ಟಾಲಿನೈಸೇಷನ್, ಏಜ್ ಆಫ್ ಡಿಸ್ಟಾಲಿನೈಸೇಷನ್ ಅಂತ, ಅಂದ್ರೆ ಸ್ಟಾಲಿನ್ ನೀತಿಯನ್ನ ತೆಗೆದುಹಾಕೋದಕ್ಕೆ ಪ್ರಯತ್ನ ಮಾಡಿದಂತ ಕಾಲ ಆಯ್ತು. ಸೊ ಮೂರನೇದು 1963ರಿಂದ
1979 ಇದು ಮೂರನೇ ಹಂತ. ಇದನ್ನ ಏಜ್ ಆಫ್ ಡಿಟಾಂಟೆ ಅಂತ, ಇದನ್ನ ಮೂರನೇ ಹಂತ. ಸೊ ನಾಲ್ಕನೇ ಹಂತ 1979ರಿಂದ 1985ರವರೆಗೆ ದ ಏಜ್ ಆಫ್ ನ್ಯೂ ಕೋಲ್ಡ್ ವಾರ್, ಎರಾ ಆಫ್ ನ್ಯೂ ಕೋಲ್ಡ್ ವಾರ್ ಅಂತ ಕರೀತಾರೆ. ಇದನ್ನ ನಾಲ್ಕನೇ ಹಂತ ಅಂತ ಪರಿಗಣಿಸ್ತೀವಿ. 1985ರಿಂದ 1991 ಇದು ಐದನೇ ಹಂತ. ಇದನ್ನ ಏಜ್ ಆಫ್ ದ ಎಂಡ್ ಆಫ್ ಕೋಲ್ಡ್ ವಾರ್ ಅಂತ ಕರೀತಾರೆ. ಸೊ ಈ 5 ಹಂತದಲ್ಲಿ ಶೀತಲ ಸಮರವನ್ನು ನಾವು ಅಧ್ಯಯನ ಮಾಡಬಹುದು. ಸೊ 5 ಹಂತದಲ್ಲಿ ಈ ಶೀತಲ ಸಮರ ಅತ್ಯಂತ ತೀವ್ರತೆಗೆ ಹೋಗಿ ಮತ್ತೆ ಕೋಲ್ಡ್ ಆಗಿ ಮತ್ತೆ ತೀವ್ರವಾಗಿ ಅನೇಕ ಏಳು ಬೀಳುಗಳನ್ನು ಮಜಲುಗಳನ್ನು ನಾವು ಕಾಣಬಹುದು. ಸೊ ಹಾಗೆ ಮೊದಲನೇ ಹಂತ ಅತ್ಯಂತ ತೀವ್ರತೆಯನ್ನ ಪಡ್ಕೊಂಡಂತಹ ಕಾಲ. ಹಾಗಾಗಿ ಇದನ್ನ ನಾವೇನಂತೀವಿ ಏಜ್ ಆಫ್ ಸ್ಟಾಲಿನ್, ಜೋಸೆಫ್ ಸ್ಟಾಲಿನ್ ಅಂತ. ಸೊ ಹಾಗೆ ಫಸ್ಟ್ ಫೇಸು 1945ರಿಂದ 1953. ಸೊ ಈ ಮೊದಲನೇ ಹಂತದಕ್ಕೆ ತೀವ್ರತೆ ಆಗೋದಕ್ಕೆ ಏನೇನು ಕಾರಣಗಳು, ಯಾವ ಅಂಶಗಳ ಕಾರಣ ಅಂತ? ಮೊದಲನೇದಾಗಿ ಪಾರ್ಟಿಷನ್ ಆಫ್ ಜರ್ಮನಿ. ಸೊ ಎರಡನೇ ಮಹಾಯುದ್ಧ ಮುಗಿತಾ ಇದ್ದಾಗೇನೆಯ ಈ ಯುದ್ಧಕ್ಕೆ ಕಾರಣೀಭೂತವಾದಂತ ಬಹಳ ಪ್ರಮುಖವಾದಂತ ರಾಷ್ಟ್ರ ಜರ್ಮನಿ. ಜೊತೆಗೆ ಜರ್ಮನಿಯಿಂದನೇ ಮೊದಲನೇ ಮಹಾಯುದ್ಧದಲ್ಲಿ, ಎರಡನೇ ಮಹಾಯುದ್ಧದಲ್ಲಿ ರಷ್ಯಾಕ್ಕೆ ಅಪಾರವಾದಂತಹ ಹಾನಿಯನ್ನು ತಟ್ಟಿದ್ದು, ಯುದ್ಧ ಆಗಿದ್ದು, ಅಪಾಯ ತಟ್ಟಿದ್ದೆಲ್ಲದೂ ಕೂಡ ಜರ್ಮನಿ. ಹಾಗೆ ಜರ್ಮನಿಯನ್ನು ಪ್ರಬಲವಾಗಿ ಶಿಕ್ಷಿಸಬೇಕು, ಅದು ಇನ್ನೆಲ್ಲದಂತೆ ತಲೆ ಎತ್ತಿದ್ದಂಗೆ ನೋಡ್ಕೋಬೇಕು. ಇದು ರಷ್ಯಾದ ನಿಲುವು. ಹಾಗಾಗಿ ಎಲ್ಲ ರಾಷ್ಟ್ರಗಳು ಎರಡನೇ ಬಾರಿ ದಾಳಿ ಮಾಡಿ ಜರ್ಮನಿಯನ್ನು ಆಕ್ರಮಿಸಿಕೊಂಡು ಅದನ್ನ 4 ಭಾಗ ಮಾಡಿ ಹಂಚಿಕೊಂಡು. ಹಾಗಾಗಿ ಅಮೆರಿಕಕ್ಕೆ ಪಶ್ಚಿಮ ಜರ್ಮನಿಯ ಒಂದು ಭಾಗ, ಎರಡನೇ ಭಾಗ ಇಂಗ್ಲೆಂಡ್ಗೆ, ಮೂರನೇ ಭಾಗ ಫ್ರಾನ್ಸ್ಗೆ, ನಾಲ್ಕನೇ ಭಾಗ ಪೂರ್ವ ಜರ್ಮನಿಯ ಬಹುತೇಕ ಭಾಗಗಳು ರಷ್ಯಾಕ್ಕೆ ಕೊಡ್ಲಾಯ್ತು. ಸೊ 4 ಭಾಗ ಹಂಚಿಕೊಳ್ಳಾಯ್ತು. ಹಾಗೆ ಬರ್ಲಿನ್ ಕೂಡ 4 ಭಾಗವನ್ನು ಹಂಚಿಕೊಳ್ಳಾಯ್ತು, ಅಂದ್ರೆ ಅದರ ಜರ್ಮನಿಯ ರಾಜಧಾನಿ ಬರ್ಲಿನನ್ನ. ಸೊ ಹಂಚ್ಕೊಂಡ ಮೇಲೆ ಏನಾಯ್ತು, ಪೂರ್ವ ಬರ್ಲಿನ್ ಅನ್ನ ಇದನ್ನ ರಷ್ಯಾದ ಅಧೀನಕ್ಕೂ, ಪಶ್ಚಿಮ ಜರ್ಮನಿ ಈ 3 ರಾಷ್ಟ್ರಗಳಿದೆ. 1948ರಲ್ಲಿ ಏನ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಿ ಈ ಶೀತಲ ಸಮರದ ಕಾವು ಜಾಸ್ತಿ ಆದಾಗ ಅದನ್ನು ನಿಭಾಯಿಸೋದಕ್ಕೆ ಕಷ್ಟ ಆಗಿದ್ರಿಂದಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ತಮಗೆ ಬಂದಿರೋ ಈ ಪಾಲನ್ನ ಅದನ್ನ ಅಮೆರಿಕಕ್ಕೆ ಬಿಟ್ಕೊಡು. ಹಾಗಾಗಿ ಅಮೆರಿಕ ಪಶ್ಚಿಮ ಜರ್ಮನಿ ಎಲ್ಲ ಭಾಗವನ್ನು ಮತ್ತು ಪಶ್ಚಿಮ ಬರ್ಲಿನ್ನ ಬಹುತೇಕ ಭಾಗಗಳನ್ನ ಅದು ಅಮೆರಿಕದಿಂದ ಕಲಿತು. ಹಾಗೆ ಇವೆರಡರ ನಡುವೆ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಜಾಪ್ರಭುತ್ವವನ್ನ ರಾಷ್ಟ್ರವನ್ನಾಗಿ ರೂಪಿಸಬೇಕು ಅನ್ನೋದು ಅಮೆರಿಕ ಬಣದ ಸಿದ್ಧಾಂತ ಆದ್ರೆ, ಇಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರವನ್ನಾಗಿ ರೂಪಿಸಬೇಕು ಅನ್ನೋದು ರಷ್ಯಾದ. ಹಾಗೆ ಇವೆರಡು ಸೈದ್ಧಾಂತಿಕವಾಗಿ ತೀವ್ರ ಸಂಘರ್ಷಮಯವಾದಂತಹ ಕಾಲಘಟ್ಟ ಆಯ್ತು. ಸೊ ಹಾಗಾಗಿ ಇಲ್ಲಿ ಬರ್ಲಿನ್ ಇದು ಅಮೆರಿಕ ಏನ್ ಮಾಡ್ತು, ಇಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಮಾಡ್ಬೇಕು ಅಂತ ಅದಕ್ಕೆ ಎಲೆಕ್ಷನ್ ಮಾಡ್ಬೇಕು, ಚುನಾವಣೆ ನಡೆಸಬೇಕು, ಅಲ್ಲಿಗೆ ಜನಪ್ರತಿನಿಧಿಯನ್ನು ಹೊಂದಿರುವಂತ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚುನಾವಣೆಗೆ ಒತ್ತಾಯ ಮಾಡ್ತಾ ಇದ್ರೆ, ಇಲ್ಲಿ ರಷ್ಯಾ ಏನು ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಸಿದ್ಧಾಂತವನ್ನೇ ರೂಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪಶ್ಚಿಮ ಬರ್ಲಿನ್ ಅನ್ನ ತಡೆ ಹಾಕಿ ಅಲ್ಲಿ ಯಾವುದೇ ಕಾರಣಕ್ಕೂ ಪೂರ್ವ ಮತ್ತು ಪಶ್ಚಿಮ ಬರ್ಲಿನ್ ನಡುವೆ ಸಂಪರ್ಕ ಬರದಿದ್ದಂತೆ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ಯಾವ ತೀವ್ರತೆಗೆ ಹೊರಟಾಯ್ತು ಅಂದ್ರೆ, ಪಶ್ಚಿಮ ಬರ್ಲಿನ್ ಇರೋರೆಲ್ಲರೂ ಅಲ್ಲಿಂದ ಆಹಾರದ ಕೊರತೆಯಿಂದ ಇನ್ಯಾವುದೇ ಕೊರತೆಯಿಂದ ಓಡ ಹೋಗ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ಮಿತ್ರ ರಾಷ್ಟ್ರಗಳು ಅವರಿಗೆ ಆಹಾರದ ಇನ್ನಿತರ ಸೌಲಭ್ಯಗಳನ್ನ ವಿಮಾನದ ಮೂಲಕ ಪೂರೈಸೋದ್ರ ಮೂಲಕ 10 ತಿಂಗಳ ಕಾಲ ಸುಮಾರು 205 ಟನ್ಗಳಷ್ಟು ಆಹಾರವನ್ನು ಪೂರೈಸೋದ್ರ ಮೂಲಕ ಅಲ್ಲಿ ಏನೋ ಸಮಸ್ಯೆ ಆಗದೆ ನೋಡ್ಕೊಂಡು, ಹಾಗಾಗಿ 11 ತಿಂಗಳ ನಂತರ ಆಮೇಲೆ ಆ ಬರ್ಲಿನ್ ದಿಗ್ಬಂಧನವನ್ನು ಹಿಂತೆಗೆದುಕೊಳ್ಳಿಕ್ಕೆ ಕಾರಣ ಆಯ್ತು. ಸೊ ಹಾಗಾಗಿ ನಂತರ ಇದು ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ನಡುವೆ ತಡೆಗೋಡೆಯನ್ನು ರೂಪಿಸೋದ್ರ ಮೂಲಕ ಅವ್ರ ಎರಡೂ ನಡುವೆ ವ್ಯತ್ಯಾಸ ಮಾಡೋದ್ರ ಮೂಲಕ ಅಂತಿಮವಾಗಿ 2 ಜರ್ಮನಿ ವಿಭಜನೆ ಆಯ್ತು. ಈ ಜರ್ಮನಿಯ ಇಬ್ಬಾಗ ಅಂತಿಮವಾಗಿ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ. ಪಶ್ಚಿಮ ಜರ್ಮನಿ ಏನ್ ಮಾಡ್ತು, ಅಮೆರಿಕ ಫೆಡರಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಜರ್ಮನಿ ಅಂತ ಹೇಳ್ಬಿಟ್ಟು ಅದನ್ನ ಸ್ಥಾಪನೆ ಮಾಡಿ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರದ. ಹಾಗೆ 1949ರಲ್ಲಿ ರಷ್ಯಾನು ಕೂಡ ಜರ್ಮನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ರಾಷ್ಟ್ರವನ್ನು ನಿರ್ಮಾಣ ಮಾಡಿ ಅಲ್ಲಿನೂ ಕೂಡ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಈ ಜರ್ಮನಿಯ ವಿಭಜನೆ ಮತ್ತು ಅವುಗಳ ತಮ್ಮ ಸಿದ್ಧಾಂತವನ್ನ ಪ್ರತಿಪಾದಿಸೋದಕ್ಕೆ, ತಮ್ಮ ಸರ್ಕಾರವನ್ನು ರೂಪಿಸೋದಕ್ಕೆ, ತಮ್ಮ ಕೈಗೊಂಬೆ ಸರ್ಕಾರ ಸ್ಥಾಪಿಸೋದಕ್ಕೆ ನಡೆದಂತ ಪೈಪೋಟಿ ಇದು ಮೊದಲನೇ ಶೀತಲ ಸಮರದಲ್ಲಿ ತೀವ್ರ ಸ್ವರೂಪವನ್ನು ಮುಟ್ಟಿದ್ದನ್ನು ನಾವು ನೋಡಬಹುದು. ಎರಡನೇದು ಜಪಾನ್ ಟ್ರಾಜಿಡಿ. ಜಪಾನ್ ನಲ್ಲಿ ಏನು ಅಂತ ಹೇಳಿದ್ರೆ, ಜಗತ್ತು ಕಂಡರಿದಂತ ಒಂದು ಅನಾಹುತ ನಡೆದಂತ ಘಟನೆ. 1945 ಆಗಸ್ಟ್ 6ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಲಿಟ್ಲ್ ಬಾಯ್ ಮತ್ತು ಪ್ಯಾಟ್ಮನ್ಗೆ 2 ಅಣು ಬಾಂಬ್ಗಳನ್ನ ವಿಮಾನದಲ್ಲಿ ತಗೊಂಡೋಗಿ ಹಾಕಿ ಅಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಅಪಾರವಾದಂತಹ ಸಾವು ನೋವುಗಳನ್ನು ನಡಲಿಕ್ಕೆ ಕಾರಣ ಆಯ್ತು.
ಹಾಗೆ ಈ ಜಪಾನ್ ಟ್ರಾಜಿಡಿನೂ ಕೂಡ ಜಪಾನಲ್ಲಿ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ ಮತ್ತು ಅಲ್ಲಿ ಕಮ್ಯುನಿಸಂ ಹರಡಬೇಕು ಅನ್ನೋ ಕಾರಣಕ್ಕೆ ರಷ್ಯಾ ಈ ಟ್ರಾಜಿಡಿಯನ್ನಲ್ಲೂ ಕೂಡ ತಮ್ಮ ಸೈದ್ಧಾಂತಿಕ ಭಿನ್ನತೆಯನ್ನ ವ್ಯಕ್ತಪಡಿಸ ಮಾಡಿದ್ರು. ಕೊನೆಗೆ ಅಂತಿಮ ಅಮೆರಿಕ ಇದರಲ್ಲಿ ಯಶಸ್ವಿ ಆಯಿತು. ಸೊ ಮೂರನೇದಾಗಿ ಸ್ಪೀಚ್ ಆಫ್ ಐರನ್ ಕರ್ಟೈನ್. ಸೊ ಹಾಗಾಗಿ ಮೊದಲು ಮಿತ್ರರಾಗಿದ್ದಂಥವ್ರು ಈಗ ಐರನ್ ಕರ್ಟನ್ ಸ್ಪೀಚ್ ಅನ್ನ ವಿನ್ಸ್ಟನ್ ಚರ್ಚಿಲ್ ಕೊಡ್ತಾನೆ. 1946 ಮಾರ್ಚ್ 5ನೇ ತಾರೀಕು ಫುಲ್ಟಾನ್ ಬಂದರ್ನಲ್ಲಿ ಸ್ಪೀಚ್ ಕೊಡ್ತಾನೆ. ಏನು ಅಂತ ಹೇಳಿದ್ರೆ, ರಷ್ಯಾ ಡಾರ್ಡನಲ್ಸ್ ಜಲಸಂಧಿಯಿಂದ ಬಾಸ್ಪರಸ್ ಜಲಸಂಧಿಯಿಂದ ಅಂತಿಮವಾಗಿ ಏಡ್ರಿಯಾಟಿಕ್ ಸಮುದ್ರದ ಟ್ರೆಸ್ಟ್ವರೆಗೂ ಕೂಡ ಕಬ್ಬಿಣದ ಪರದೆಯನ್ನು ಇಳಿಸಿದೆ ಇದು. ಹಾಗಾಗಿ ಇದು ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ. ಸೊ ಇದನ್ನ ಅವನು ಖಂಡಿಸಿ ಆ ಸ್ಪೀಚ್ ಅನ್ನು ಕೊಡ್ತಾನೆ. ಹಾಗಾಗಿ ಇದು ರಷ್ಯಾ ಮತ್ತು ಪ್ರಜಾಪ್ರಭುತ್ವ ಬಣಗಳ ನಡುವಿನ ತಿಕ್ಕಾಟ, ಘರ್ಷಣೆ ತೀವ್ರ ಸ್ವರೂಪ ಹೋಗ್ಲಿಕ್ಕೆ ಕಾರಣ ಆಯ್ತು. ಹಾಗಾಗಿ ಇಲ್ಲಿ ವಿನ್ಸ್ಟನ್ ಚರ್ಚಿಲ್ ಮೊದಲೇ ನಿರೀಕ್ಷೆ ಮಾಡಿದ್ದ ಮತ್ತು ಗಮನಿಸಿದ್ದ ಇವೆರಡರ ನಡುವೆ ಸಂಘರ್ಷ ಅನಿವಾರ್ಯ, ಇವತ್ತು ಅಲ್ಲ ನಾಳೆ ನೇರ ಮುಖಾಮುಖಿ ಆಗ್ಲೇಬೇಕಾಗಿರುವಂತಾಯ್ತು. ಹಾಗಾಗಿ ಅದು ಕಬ್ಬಿಣ ಪರದೆಯನ್ನ ನಾವು ನುಚ್ಚುನೂರು ಮಾಡ್ಬೇಕಾಗಿರೋದು ಅಥವಾ ಅದನ್ನು ತೆರವುಗೊಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋ ನಿಟ್ಟಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಇದನ್ನ ಮುನ್ಸೂಚನೆಯನ್ನ ತನ್ನ ಫುಲ್ಟನ್ ಬಂದರ್ನಲ್ಲಿ ಭಾಷಣದಲ್ಲಿ ಹೇಳ್ತಾನೆ. ಸೊ ನಾಲ್ಕನೇದು ರಷ್ಯನ್ ಅಟ್ಯಾಕ್ ಇನ್ ಗ್ರೀಕ್ ಅಂಡ್ ಟರ್ಕಿ. ಈ ಮೊದಲ ಶೀತಲ ಸಮರದಲ್ಲಿ ರಷ್ಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಗ್ರೀಕ್ ನಲ್ಲಿ ಮತ್ತು ಟರ್ಕಿನಲ್ಲಿ, ಅಂದ್ರೆ ಗ್ರೀಕ್ ನ ಬಾಸ್ಪರಸ್ ಜಲಸಂಧಿಯನ್ನು ದಾಟಿ ಗ್ರೀಕ್ ನಲ್ಲಿ ತನ್ನ ಸರ್ಕಾರವನ್ನ, ತನ್ನ ಕೈಗೊಂಬೆ ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಅಲ್ಲಿ ಗೆರಿಲ್ಲಾ ಇವರನ್ನ ಸುಮಾರು 13,000 ಜಷ್ಟು ಸೈನಿಕರನ್ನು ಕಳಿಸಿ ಅಲ್ಲಿ ದಾಂಧಲೆಯನ್ನು ಮಾಡಿಸುತ್ತೆ. ಹಾಗೆ ಬಾಸ್ಪರಸ್ ಜಲಸಂಧಿ, ಡಾರ್ಡನಲ್ಸ್ ಜಲಸಂಧಿ ಈ ಕಡೆ ಬಂದು ಟರ್ಕಿಯನ್ನು ಕೂಡ ತನ್ನ ಸರ್ಕಾರ ಸ್ಥಾಪನೆ ಮಾಡೋದಕ್ಕೆ ಅಲ್ಲಿನೂ ಇದು ಮಾಡ್ತಾರೆ. ಹಾಗಾಗಿ ಇವೆರಡು ರಾಷ್ಟ್ರಗಳು ತೀವ್ರ ಸಂಕಟಕ್ಕೊಳಗಾದಾಗ ಅದು ಅಮೆರಿಕದ ನೆರವನ್ನು ಕೊಡುತ್ತೆ. ಅಮೆರಿಕ ಅಂತಿಮವಾಗಿ ನೆರವಿಗೆ ನಿಲ್ಲೋದ್ರ ಮೂಲಕ ಈ ಕಮ್ಯುನಿಸ್ಟರ ಹಾವಳಿಯನ್ನು ತಡೆಯೋದಕ್ಕೆ, ಗೆರಿಲ್ಲಾ ಯುದ್ಧವನ್ನು ತಡೆಯೋದಕ್ಕೆ ಅಮೆರಿಕದ ನೆರವು ಕೂಡ ಸಿಗೋದು ಇಲ್ಲಿ ನಾವು ಗಮನಿಸಬಹುದು. ಸೊ ಇದರ ನಂತರ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಟ್ರೂಮನ್ ಡಾಕ್ಟ್ರಿನ್ ತರಲಾಯಿತು 1947ರಲ್ಲಿ. ಹಾಗೆ ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಗ್ರೀಕ್ ಮತ್ತು ಟರ್ಕಿಗೆ ನೆರವು ಕೊಡೋದಕ್ಕೋಸ್ಕರವಾಗಿ ಅಮೆರಿಕದ ಕಾಂಗ್ರೆಸ್ನಲ್ಲಿ ಒಂದು ಮಸೂದೆಯನ್ನು ಮಂಡಿಸಿ, ನಾವು ಯಾವಾಗ ಎಲ್ಲಿಯವರೆಗೆ ಈ ಪರಾಧೀನವಲ್ಲದ ಸರ್ಕಾರಕ್ಕೆ, ಜನತೆಗೆ ಅವರ ಮೇಲೆ ದಾಳಿ ನಡೀತಾ ಇದ್ರೆ, ಅತಿಕ್ರಮ ನಡೀತಾ ಇದ್ರೆ ಅವರ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗತ್ತೆ. ಹಾಗಾಗಿ ನಾವು ಅದರ ನೆರವಿಗೆ ನಿಲ್ಲಬೇಕು. ಇದರ ಮೂಲಕ ಅಮೆರಿಕದ ಹಿತಾಸಕ್ತಿಯನ್ನು ಕೂಡ ಅಮೆರಿಕದ ಕರ್ತವ್ಯ ಇದು. ಇಲ್ದಾಗಿದ್ರೆ ಏನಾಗುತ್ತೆ ಅಂದ್ರೆ ವಿಶ್ವಶಾಂತಿ ಧಕ್ಕೆ ಉಂಟಾಗತ್ತೆ. ಸೊ ಹಾಗೆ ಹೇಳಿ $400 ಮಿಲಿಯನ್ ಹಣವನ್ನ, ನೆರವನ್ನ, ತಾಂತ್ರಿಕ ನೆರವನ್ನ, ಮಿಲಿಟರಿ ನೆರವನ್ನ ಅಮೆರಿಕ ಮತ್ತು ಇದು ಗ್ರೀಸ್ ಮತ್ತು ಟರ್ಕಿಗೆ ನೀಡೋದ್ರ ಮೂಲಕ ಅಲ್ಲಿ ಕಮ್ಯುನಿಸಂ ಪ್ರಸರಿಸೋದನ್ನ ತಡೆಯೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಹಾಗೆ ಟ್ರೂಮನ್ ಸಿದ್ಧಾಂತ ಇದಕ್ಕೆ ಕಾರಣ ಆಗುತ್ತೆ. ಸೊ ಆರನೇದಾಗಿ ಮಾರ್ಷಲ್ ಪ್ಲಾನ್, ಏಪ್ರಿಲ್ 3, 1948. ಇದು ಟ್ರೂಮನ್ ಪ್ಲಾನ್ ನ ಮುಂದುವರೆದ ಭಾಗ. ಯಾಕೆ ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧದಿಂದ ಯುರೋಪಿನ ಬಹುತೇಕ ರಾಷ್ಟ್ರಗಳು ಜರ್ಜರಿತವಾಗಿವೆ, ಎಲ್ಲವೂ ಕೂಡ ಆರ್ಥಿಕ ಸಂಕಷ್ಟ ದುಃಖದಲ್ಲಿದೆ. ಹಾಗಾಗಿ ಈ ರಾಷ್ಟ್ರಗಳಲ್ಲಿ ಇರುವ ಈ ಸಮಸ್ಯೆಗಳನ್ನ ಕಮ್ಯುನಿಸಂ ಸಿದ್ಧಾಂತ ಹರಡೋದಕ್ಕೆ ಬಹಳ ಉತ್ತಮವಾದಂತ ವಾತಾವರಣ. ಎಲ್ಲಿ ಬಡತನ, ಹಸಿವು, ರೋಗ ರುಜಿನ ಸಮಸ್ಯೆಗಳಿರ್ತಾವೋ ಅಲ್ಲಿ ಕಮ್ಯುನಿಸಂ ಸಿದ್ಧಾಂತಕ್ಕೆ ಬೀಜ ಬಿತ್ತೋದಕ್ಕೆ ಬಹಳ ಒಳ್ಳೆ ಅವಕಾಶ ಇದೆ. ಹಾಗೆ ಮಾರ್ಷಲ್ನ ಅವತ್ತಿನ ಸ್ಟೇಟ್ ಆಫ್ ಸೆಕ್ರೆಟರಿ ಅಮೆರಿಕದ, ಅವನ ಹೆಸರಿನಲ್ಲಿ ಈ ಯೋಜನೆ ಜಾರಿಗೆ ಬಂತು. ಹಾಗಾಗಿ ಮಾರ್ಷಲ್ ಈ ಯೋಜನೆಯನ್ನ, ಮಸೂದೆಯನ್ನು ಮಂಡಿಸ್ತಾ ಹೇಳ್ತಾನೆ ಏನು ಅಂತ ಹೇಳಿದ್ರೆ, ಎಲ್ಲಿವರೆಗೆ ಯುರೋಪ್ನಲ್ಲಿ ಬಡತನ, ಹಸಿವು, ಆರ್ಥಿಕ ಮುಗ್ಗಟ್ಟು ಇರುತ್ತೋ ಅಲ್ಲಿವರೆಗೆ ರಾಜಕೀಯ ಅಸ್ಥಿರತೆ ಮತ್ತು ಸಾಮಾಜಿಕ ಅತೃಪ್ತಿ ಇರ್ಲಿಕ್ಕೆ ಕಾರಣ ಆಗತ್ತೆ. ಇದನ್ನ ನಾವು ಹೋಗ್ಲಾಡಿಸ್ಲಿಕ್ಕೆ ಬೆಂಬಲ ಕೊಡದಾಗಿದ್ರೆ ಮುಂದೊಂದು ದಿನ ಇದು ಅಮೆರಿಕದ ಹಿತಾಸಕ್ತಿಗೂ ಧಕ್ಕೆ ಉಂಟಾಗತ್ತೆ. ಹಾಗಾಗಿ ಈಗ ನಾವು ಇವ್ರ ನೆರವಿಗೆ ನಿಲ್ಲಬೇಕಾಗೋದು ಅನಿವಾರ್ಯ ಅನ್ನೋದನ್ನ ರೂಪಿಸಿ ಕಾಂಗ್ರೆಸ್ನಲ್ಲಿ ಒಪ್ಪಂದ ಮಾಡಿಕೊಂಡು ಸುಮಾರು $13,000 ಮಿಲಿಯನ್ ಹಣವನ್ನ, ಜೊತೆಗೆ 16 ರಾಷ್ಟ್ರಗಳಿಗೆ ನೆರವನ್ನು ಒದಗಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಾಗಾಗಿ ಈ ಮಾರ್ಷಲ್ ಯೋಜನೆಯ ಮೂಲಕ ಏನು ಅಂತ ಹೇಳಿದ್ರೆ, ಇದನ್ನ ರಷ್ಯಾದ ವಿಸ್ತರಣೆಯನ್ನ ಅಥವಾ ಕಮ್ಯುನಿಸಂ ವಿಸ್ತರಣೆಯನ್ನ ತಡೆಯೋದ್ರಲ್ಲಿ ಅಸ್ತ್ರವನ್ನಾಗಿ, ಅಂದ್ರೆ ಎಕನಾಮಿಕ್ ವೆಪನ್ ಆಗಿ ಇದನ್ನ ಬಳಸಿದ್ರು. ಹಾಗಾಗಿ ರಷ್ಯಾದ ವಿದೇಶಾಂಗ ಸಚಿವ ಮಾಲ್ಟವ್ ಹೇಳ್ತಾನೆ, ಇದನ್ನ ಡಾಲರ್ ಡಿಪ್ಲೊಮಸಿ ಅಂತ ಹೇಳಿ ಇದನ್ನ ಖಂಡಿಸ್ಲಿಕ್ಕೆ ಅವನು ಇದು ಮಾಡ್ತಾನೆ. ಹಾಗಾಗಿ ಮಾರ್ಷಲ್ ಪ್ಲಾನ್ ಮೂಲಕ ಕಮ್ಯುನಿಸಂನ ವಿಸ್ತರಣೆಯನ್ನ ಪೂರ್ವ ಯುರೋಪಿನಿಂದ ಪಶ್ಚಿಮ ಯುರೋಪಕ್ಕೆ ಪ್ರಸರಿಸಿದಂತೆ ತಡೆಯೋದ್ರಲ್ಲಿ ಮಾರ್ಷಲ್ ಪ್ಲಾನ್
ಸಾಕಷ್ಟು ಪ್ರಭಾವಪೂರ್ಣವಾಗಿರೋದನ್ನು ನಾವು ಗಮನಿಸಬಹುದು. ಸೊ 7ನೇದಾಗಿ ಕೊಮಿನ್ ಫಾರ್ಮ್ 1947. ಹಾಗೆ ಅಮೆರಿಕ ಮಾಡ್ತಾ ಇದ್ದ ರಷ್ಯಾ ಸುಮ್ಮನೆ ಇದ್ದಿಲ್ಲ. ರಷ್ಯಾನೂ ಕೂಡ ಅದು ಕೊಮಿನ್ ಫಾರ್ಮ್ ಅಂತ ವೇದಿಕೆಯನ್ನು ರೂಪಿಸಿಕೊಂಡು ಆರ್ಥಿಕ ಮತ್ತು ಮಿಲಿಟರಿ ನೆರವನ್ನ ತನ್ನ ಅನುಯಾಯಿ ರಾಷ್ಟ್ರಗಳಿಗೆ ಕೊಡೋದ್ರ ಮೂಲಕ ಅಲ್ಲಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ವಿಚಾರಧಾರೆಯನ್ನ ಕಮ್ಯುನಿಸಂ ಪರವಾಗಿರೋ ಸರ್ಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಅದು ವ್ಯಾಪಕವಾದ ಪ್ರಯತ್ನ ಮಾಡ್ತದೆ. ಹಾಗೆ ಪೂರ್ವ ಯುರೋಪಿನ ಮೇಲೆ ತನ್ನ ಕಬಂಧ ಭಾಗಗಳನ್ನು ಚಾಚೋದ್ರ ಮೂಲಕ ಅನೇಕ ರಾಷ್ಟ್ರವನ್ನು ತನ್ನ ಹಿಡಿತಲ್ಲಿ ಇಟ್ಕೊಳ್ಳೋದ್ರ ಮೂಲಕ ಅದು ಈ ವೇದಿಕೆ ಮೂಲಕ ಸಾಧಿಸ್ಲಿಕ್ಕೆ ಶುರು ಮಾಡ್ತದೆ. ಸೊ 8ನೇದಾಗಿ ಮೆಕಾರ್ಥಿಸಂ. ಈ ಮೆಕಾರ್ಥಿಸಂ ಯಾತಕ್ ಬಂತು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ಅಮೆರಿಕ ಸಿಐ ಆಗಿರ್ಬೋದು, KGB ರಷ್ಯಾದಿದಾಗಿ ಇವು ಪರಸ್ಪರ ಗೂಢಾಚಾರಿಕೆ ಮಾಡ್ಕೊಂಡು ಅವ್ರನ್ನ ಇವ್ರು ಕೊಲೆ ಮಾಡೋದು, ಇವ್ರನ್ನ ಅವ್ರನ್ನ ಕೊಲೆ ಮಾಡೋದು, ಇವೆಲ್ಲ ನಡೀತಾನೆ ಇದೆ. ಸೊ ಹಾಗಾಗಿ ರಷ್ಯಾದ ಗೂಢಾಚಾರರು ಅಮೆರಿಕದಲ್ಲಿ ವ್ಯಾಪಕವಾಗಿ ಯಾವಾಗ ಗೂಢಾಚಾರಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಈ ಅಮೆರಿಕದ ಸೆನೆಟರ್ ಮೆಕಾರ್ಥರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಸಿದ್ಧಾಂತವನ್ನು ಜಾರಿ ತರ್ತಾನೆ. ಏನಂದ್ರೆ ಗೂಢಾಚಾರರನ್ನ ಗುರುಸುವ ಮತ್ತು ಅವರನ್ನ ನಾಶ ಮಾಡುವ ಈ ಪ್ರಯತ್ನಕ್ಕೆ ಅಮೆರಿಕದ ಜನತೆ ಮತ್ತು ಅಮೆರಿಕದ ಟ್ರೂಮನ್ ಕೂಡ ಬೆಂಬಲ ಕೊಡ್ತಾರೆ. ಸೊ ಇದನ್ನ ಮೆಕಾರ್ಥಿಸಂ ಅಂತ ಕರೀತಾರೆ. ಸೊ 9ನೇದು ಕಮ್ಯುನಿಸ್ಟ್ ರೆವಲ್ಯೂಷನ್ ಇನ್ ಚೀನಾ 1949. ಅಂದ್ರೆ 2ನೇ ಮಹಾಯುದ್ಧ ಮುಗಿದ ಮೇಲೆ ಚೀನಾದಲ್ಲಿ ಆಂತರಿಕ ಕಲಹ, ಆಂತರಿಕ ಯುದ್ಧ ಆಗುತ್ತೆ. ಹಾಗಾಗಿ ಮಾವೋ ಸೆತುಂಗ್ ನೇತೃತ್ವದಲ್ಲಿ ಉತ್ತರ ಚೀನಾ ಮತ್ತು ಚಿಯಾಂಗ್ ಕೈ ಶೆಕ್ ನೇತೃತ್ವದಲ್ಲಿ ದಕ್ಷಿಣ ಚೀನಾ. ಹಾಗಾಗಿ ಇಬ್ರು ಕೂಡ ಪೀಕಿಂಗ್ ಮತ್ತು ಬೀಜಿಂಗ್ ನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಹೋರಾಟ ನಡೆಯುತ್ತೆ. ಸೊ 1945ರಿಂದ 1949ರವರೆಗೆ ತೀವ್ರವಾದ ಹೋರಾಟ ನಡೆದು ಅಂತಿಮವಾಗಿ ಚಿಯಾಂಗ್ ಕೈ ಶೇಕ್, ಅಂದ್ರೆ ಯಾಕೆಂದ್ರೆ ಇಲ್ಲಿ ಮಾವೋ ಸೆತುಂಗ್ನಿಗೆ ರಷ್ಯಾದ ಬೆಂಬಲ, ಚಿಯಾಂಗ್ ಕೈ ಶೇಕ್ಗೆ ಅಮೆರಿಕದ ಬೆಂಬಲ. ಸೊ ಹಾಗಾಗಿ ಕೊನೆಗೆ ಅಂತಿಮವಾಗಿ ಈ ಹೋರಾಟದಲ್ಲಿ ಚಿಯಾಂಗ್ ಕೈ ಶೆಕ್ ಸೋತು ಕೊನೆಗೆ ಅವನು ಜೀವ ಉಳಿಸ್ಕೊಳ್ಳಿಕ್ಕೆ ಫಾರ್ಮೋಸಾಗೆ ಪಲಾಯನ ಮಾಡ್ತಾನೆ. ಹಾಗಾಗಿ ಅಮೆರಿಕಕ್ಕೆ ಇಲ್ಲಿ ಹಿನ್ನಡೆ ಉಂಟಾಗುತ್ತೆ. ಆದ್ರೆ ಫಾರ್ಮೋಸಾದಲ್ಲಿ ಹೋದವನು ಅಲ್ಲಿ ಸರ್ಕಾರ ಸ್ಥಾಪನೆ ಮಾಡಿಕೊಂಡು ವಿಶ್ವಸಂಸ್ಥೆ ಕಾಯಂ ಸದಸ್ಯತ್ವವನ್ನು ಫಾರ್ಮೋಸಾಗೆ ಕೊಟ್ಟಿರ್ತಾರೆ, ಚೀನಾ ಕೊಟ್ಟಿರ್ತಾರೆ 71ರವರೆಗೆ. ಸೊ ಅಮೆರಿಕ ಅಷ್ಟರ ಮಟ್ಟಿಗೆ ತನ್ನ ಸೋಲನ್ನು ತಡೆ ಹಿಡಿಯೋದಕ್ಕೆ ಯಶಸ್ವಿ ಆಗುತ್ತೆ. ಕಮ್ಯುನಿಸ್ಟ್ ರೆವಲ್ಯೂಷನ್ ಚೀನಾದಲ್ಲಿ ಕೂಡ ಇದು ಮೊದಲನೇ ಯುದ್ಧದಲ್ಲಿ ನಡೆದಿದೆ. ಇನ್ನು 10ನೇದಾಗಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮ್ಯುನಿಸ್ಟ್ ಗವರ್ಮೆಂಟ್ ಆಫ್ ಜೆಕ್, ಅಂದ್ರೆ ಜಿಕೋಸ್ಲೋವೇಕಿಯಾದಲ್ಲಿ ಅಲ್ಲಿನೂ ಕೂಡ ಕಮ್ಯುನಿಸ್ಟ್ ಗವರ್ಮೆಂಟ್ ಅನ್ನ ಸ್ಥಾಪನೆ ಮಾಡೋದ್ರಲ್ಲಿ ರಷ್ಯಾ ಯಶಸ್ವಿ ಆಗತ್ತೆ. ಸೊ ಇದು ಕೂಡ ಮೊದಲನೇ ಹಂತದಲ್ಲಿ ನಡೆಯುವಂತ ಒಂದು ಪ್ರಮುಖವಾದಂತ ಘಟನೆ. ಸೊ 11ನೇದು ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಟೋ, ಅಂದ್ರೆ 1949ರಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಹಾಗೆ ಅಮೆರಿಕ ತನ್ನ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಮಾಡಿಕೊಂಡು ಸುಮಾರು 15 ರಾಷ್ಟ್ರಗಳ ಸೈನಿಕ ಒಕ್ಕೂಟ ಇದೆ. ಅದರ ನಂತರ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್, ಆಮೇಲೆ ಸಿಯಾಟೋ ಸೌತ್ ಈಸ್ಟ್ ಏಷ್ಯನ್ ಅಸೋಸಿಯೇಷನ್, ಆಮೇಲೆ ಅಂಜುಸ್ ಫ್ಯಾಕ್ಟ್ ಅಂದ್ರೆ US ಮತ್ತು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಡುವೆ ಮಾಡ್ಕೊಂಡ ಫ್ಯಾಕ್ಟ್. ಇವೆಲ್ಲ ಏನು ಅಂತ ಹೇಳಿದ್ರೆ ಮಿಲಿಟರಿ ಒಕ್ಕೂಟ. ಸೊ ಇದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ರಕ್ಷಣೆಗಾಗಿ ರೂಪುಗೊಂಡಿರುವಂತ ರಾಷ್ಟ್ರಗಳು. ಇದಕ್ಕೆ ವಿರುದ್ಧವಾಗಿ ವಾರ್ಸಾ, ಅದು ಕೂಡ 10ಕ್ಕೂ ಹೆಚ್ಚು ರಾಷ್ಟ್ರಗಳು ಸೇರ್ಕೊಂಡು ವಾರ್ಸಾ ಫ್ಯಾಕ್ಟ್ ಅನ್ನು ಮಾಡ್ಕೊಂಡು, ಯಾವುದು ಕಮ್ಯುನಿಸ್ಟ್ ಬಣ. ಹಾಗೆ ಇಲ್ಲಿ ಇವ್ರ ನಡುವೆ ಹೆಂಗ್ ಒಡಂಬಡಿಕೆ ಆಗಿರುತ್ತೆ ಅಂದ್ರೆ, ಒಂದೊಮ್ಮೆ ಪ್ರಜಾಪ್ರಭುತ್ವ ಬಣದ ಇಟಲಿಯ ಮೇಲೆ ಯುಗೋಸ್ಲಾವಿಯಾ ಏನಾದ್ರು ದಾಳಿ ಮಾಡಿದ್ರೆ ಆಗ ಇಟಲಿಯ ನೆರವಿಗೆ 15 ರಾಷ್ಟ್ರಗಳು ಧಾವಿಸ್ತವೆ. ಹಾಗೆ ಹಂಗೇರಿ ಮೇಲೆ ದಾಳಿ ಮಾಡ್ಲಿಕ್ಕೆ ಇಟಲಿ ಏನಾದ್ರು ಪ್ರಯತ್ನ ಮಾಡಿದ್ರೆ ಆಗ ಎಲ್ಲಾ ವಾರ್ಸಾದ ಒಕ್ಕೂಟಗಳು ಕೂಡ ರಚನೆ ಮಾಡಿ ಅವು ಇವ್ರ ಮೇಲೆ ದಾಳಿ ಮಾಡ್ತವೆ. ಹಾಗಾಗಿ ಈ ಒಪ್ಪಂದದ ಒಡಂಬಡಿಕೆಯ ಮೇಲೆ ಈ ಮಿಲಿಟರಿ ಒಕ್ಕೂಟಗಳು ಕೂಡ ರಚನೆ ಆಗಿದ್ದು ಇದು ಕೂಡ ಮೊದಲನೇ ಇದರಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ಅಂಶ. ಹಾಗೆ ಮಿಲಿಟರಿ ಒಕ್ಕೂಟಗಳ ರಚನೆ ಆಗಿದ್ದು ಶೀತಲ ಸಮರವನ್ನ ಉಲ್ಬಣಗೊಳಿಸ್ಲಿಕ್ಕೆ ಕಾರಣ ಆಯ್ತು. ಹಾಗೆ ನೇರ ಯುದ್ಧ ಆಗದೆ ಇದ್ದಂಗೆ, ಯಾಕಂದ್ರೆ ಇವ್ರಿಗೆ ಅವ್ರ ಬೆಂಬಲ ಇದ್ದಾರೆ, ಹಾಗಾಗಿ ನೇರವಾಗಿ ನಾವು ದಾಳಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಇಲ್ಲಿವರೆಗೂ ಯಾಕೆ ಅದು ಎಕ್ಸ್ಕ್ಯೂಸ್ ಪಡ್ಕೊಂಡು ಬರ್ತಾ ಇದೆ ಅಂದ್ರೆ, ಅದು ಬಾಗ್ದಾದ್ ಫ್ಯಾಕ್ಟ್ ನ ಸದಸ್ಯ ರಾಷ್ಟ್ರ. ಹಾಗಾಗಿ ಭಾರತನು ಕೂಡ ದಾಳಿ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಹಾಗಾಗಿ ಇಲ್ಲಿವರೆಗೆ ನೇರವಾದ ಯುದ್ಧ ಆಗದೆ ಇದ್ದಂಗೆ ತಡೆಯೋದಕ್ಕೆ ಕಾರಣವಾದಂತ ಅಂಶ. ಸೊ 12ನೇದಾಗಿ ಬರ್ಲಿನ್ ಬ್ಲಾಕೇಡ್, ಅಂದ್ರೆ ಬರ್ಲಿನ್ ಅನ್ನ ವಿಭಜನೆ ಮಾಡಿ ತಡೆಗೋಡೆಯನ್ನು ರೂಪಣೆ ಮಾಡಿ ಇದು ಮಾಡಿದ್ರು. ಹಾಗಾಗಿ ಇದು ಕೂಡ ಶೀತಲ ಸಮರವನ್ನು ಉಲ್ಬಣಗೊಳಿಸೋದಕ್ಕೆ ಬಹಳ ಮುಖ್ಯವಾದಂತ ಕಾರಣ. ಹಾಗಾಗಿ ಇದನ್ನು ತಡೆಯೋದಕ್ಕೆ ಅಮೆರಿಕ ಸಾಕಷ್ಟು ಪ್ರಯತ್ನ ಮಾಡಿತು. ಹಾಗಾಗಿ ಇದು 1989ರವರೆಗೂ ಕೂಡ ಇದು ವಿಭಜನಾ ರೇಖೆಯನ್ನು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. 1989ರಲ್ಲಿ ತಡೆಗೋಡೆ ಉಳಿಬಿತ್ತು.
ನಂತರ 90ರಲ್ಲಿ ಅದು ಪೂರ್ವ ಜರ್ಮನಿ ಪಶ್ಚಿಮ ಜರ್ಮನಿ ಒಂದಾಯ್ತು. ಹಾಗಾಗಿ ಮೊದಲನೇ ಶೀತಲ ಸಮರದ ಹಂತದಲ್ಲಿ ಜರ್ಮನಿ ಘಟನೆ ಕೂಡ ಬರ್ಲಿನ್ ಬ್ಲಾಕೆಡ್ ಕೂಡ ವೆರಿ ಇಂಪಾರ್ಟೆಂಟ್ ಇದು ಉದ್ಭವಗೊಳಿಸೋದಕ್ಕೆ ಕಾರಣವಾಗಿದ್ದು. ಆಮೇಲೆ 13ನೇದಾಗಿದ್ದ ಕೊರಿಯನ್ ವಾರ್ 1950 ಅಂದ್ರೆ ಯುರೋಪಿಗೆ ಸೀಮಿತವಾಗಿಲ್ಲ ಇದು ಶೀತಲ ಸಮರ, ಏಷ್ಯಾದ ಒಂದು ರಾಷ್ಟ್ರ. ಈ ಕೊರಿಯಾ ಏನು ಅಂತ ಹೇಳಿದ್ರೆ, ಕೊರಿಯಾದಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನಿಯರು ಇದನ್ನ ಆಕ್ರಮಿಸಿಕೊಂಡಿದ್ರು. ಎರಡನೇ ಮಹಾಯುದ್ಧದ ನಂತರ ಜಪಾನಿಯರು ನಿರ್ಗಮಿಸಿದ ಮೇಲೆ ಇಲ್ಲಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಅಂದ್ರೆ 38 ಅಕ್ಷಾಂಶದ ಕೆಳಭಾಗ ಮತ್ತು ಮೇಲ್ಭಾಗ. ಉತ್ತರ ಕೊರಿಯಾದ ಅಮೆರಿಕದ ಇದು ರಷ್ಯಾದ ಅಧೀನದಲ್ಲಿದ್ರೆ, ದಕ್ಷಿಣ ಕೊರಿಯಾ ಅಮೆರಿಕದ ಪ್ರಭಾವದಲ್ಲಿ ಇತ್ತು. ಹಾಗಾಗಿ ಈ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಸರ್ಕಾರಗಳು ಪ್ರಜಾಪ್ರಭುತ್ವ ಬಣ ಮತ್ತು ಕಮ್ಯುನಿಸ್ಟ್ ಬಣದ ಪ್ರಭಾವದಲ್ಲಿ ಇದ್ದಿದ್ದರಿಂದಾಗಿ ಅವೆರಡರ ನಡುವೆ ಘರ್ಷಣೆ ಆಗ್ತಾನೆ ಇತ್ತು, ವಿಚಾರಧಾರೆಯ ಸೈದ್ಧಾಂತಿಕ ಬಿಕ್ಕಟ್ಟು. ಆಮೇಲೆ ಉತ್ತರ ಕೊರಿಯಾ ರಷ್ಯಾದ ಪ್ರಚೋದನೆಯಿಂದ ಸೌತ್ ಕೊರಿಯಾದ ಸಿಯೋಲ್, ಅದರ ರಾಜಧಾನಿ ಸಿಯೋಲ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸ್ಕೊಳ್ತು. ಹಾಗಾಗಿ ಕೇವಲ ಅಸ್ತ್ರಗಳಿಲ್ದೇನೆ ಅಂದ್ರೆ ಇದನ್ನ ಹೋರಾಟ ಮಾಡ್ಬೇಕಾದಂತ. ಇವತ್ತು ಟೇಕ್ವಾಂಡೋ ಹೋರಾಟ ಬಂದಿದ್ದೇನೆಂದ್ರೆ ಇದೇ ಕಾರಣ. ಸೊ ಹಾಗಾಗಿ ಈ ಬರೀ ಕೈಯಿಂದನೇ ಹೋರಾಟ ಮಾಡುವಂತ ಈ ದುಸ್ಥಿತಿಯಲ್ಲಿದ್ದಂತ ದಕ್ಷಿಣ ಕೊರಿಯಾ ಅಮೆರಿಕದ ನೆರವನ್ನು ಕೋರ್ತು. ಅಮೆರಿಕ ವಿಶ್ವಸಂಸ್ಥೆ ನೆರವು ಕೋರ್ತು. ವಿಶ್ವಸಂಸ್ಥೆ ರಷ್ಯಾ ಜೊತೆಗೆ ಮಾತುಕತೆ ನಡೆಸಿ ಅದರ ಸೇನೆಯನ್ನು ವಾಪಸ್ ತಗೊಳ್ಳೋದಕ್ಕೆ, ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡಿತು. ರಷ್ಯಾ ಅದಕ್ಕೆ ಯಾವುದೇ ರೀತಿಯಾದಂತಹ ಸಹಾನುಭೂತಿ ತೋರಿಸಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ವಿಶ್ವಸಂಸ್ಥೆ 15 ರಾಷ್ಟ್ರಗಳ ಸೈನ್ಯನ್ನ ಅದನ್ನ ಜನರಲ್ ಮೆಕಾರ್ಥರ್ನ ನಾಯಕತ್ವದಲ್ಲಿ ದಾಳಿಗೆ ಇದು ಮಾಡಿತು. ಹಾಗೆ ದಾಳಿ ಮಾಡಿ ಅಂತಿಮವಾಗಿ ಸಿಯೋಲ್ ಅನ್ನು ಬಿಡುಗಡೆಗೊಳಿಸಿ, ಆಮೇಲೆ ಅಂತಿಮವಾಗಿ ಉತ್ತರ ಕೊರಿಯಾದ ಪ್ಯಾಂಗಾಂಗ್ ಅದರ ರಾಜಧಾನಿಯನ್ನು ಕೂಡ ಆಕ್ರಮಿಸಿಕೊಳ್ತು. ಕೊನೆಗೆ ಅಂತಿಮವಾಗಿ ರಷ್ಯಾಕ್ಕೆ ಇದು ಹಿನ್ನಡೆ ಉಂಟಾಯಿತು, ರಷ್ಯಾಕ್ಕೆ ಮುಖಭಂಗ ಆಯಿತು. ರಷ್ಯಾ ಶಾಂತಿ ಮಾತುಕತೆಯನ್ನ ನಡೆಸಿ ಕೊನೆಗೆ ಅಂತಿಮವಾಗಿ 38 ಅಕ್ಷಾಂಶದ ಮೇಲ್ಗಡೆಗೆ ಉತ್ತರ ಕೊರಿಯಾ, 38 ಅಂಶದ ಕೆಳಗಡೆ ಸೌತ್ ಕೊರಿಯಾ. ಇವು ಯಾವುದೇ ಕಾರಣಕ್ಕೂ ಯಾವುದೇ ಗಡಿಯನ್ನು ಉಲ್ಲಂಘನೆ ಮಾಡುವಂತಿಲ್ಲ ಅಂತ ಕರಾರಿನೊಂದಿಗೆ ಈ ಯುದ್ಧ ಮುಗಿತು. ಹಾಗಾಗಿ ಶೀತಲ ಸಮರವನ್ನ ತೀವ್ರಗತಿಗೆ ತಗೊಂಡೋಗಿದ್ದು ಕೊರಿಯಾ ಮೊದಲನೇ ಹಂತದಲ್ಲಿ. 14ನೇದಾಗಿ ಪೀಸ್ ಟ್ರೀಟಿ ವಿತ್ ಜಪಾನ್, ಅಂದ್ರೆ ಇದೇ ಈ ಹಂತದಲ್ಲಿ ಜಪಾನ್ ಜೊತೆಗೆ ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಳೋದ್ರ ಮೂಲಕ ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದದ ಪ್ರಕಾರ ಅಮೆರಿಕ ಹಿಂಸರಿತ್ತು, ಜಪಾನ್ಗೆ ಅದಕ್ಕೆ ಸ್ವತಂತ್ರವಾಗಿ ಬಿಡ್ಲಿಕ್ಕೆ ಕಾರಣ ಆಯ್ತು. ಇವೆಲ್ಲವೂ ಕೂಡ ಶೀತಲ ಸಮರದ ಮೊದಲನೇ ಹಂತದಲ್ಲಿ ನಡೆದಂತ ಘಟನೆ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಶೀತಲ ಸಮರ ತೀವ್ರ ಉಲ್ಬಣಗೊಳಿಸೋದಕ್ಕೆ ಸ್ಟಾಲಿನ್ ನಾಯಕತ್ವ ಬಹಳ ಮುಖ್ಯವಾದ ಕಾರಣ. ಹಾಗೆ ಅಮೆರಿಕನು ಕೂಡ ಅದನ್ನು ತಡೆಯೋದಕ್ಕೆ ಮಾಡಿದಂತ ಪ್ರಯತ್ನ, ಇವೆಲ್ಲ ಕೂಡ ಮೊದಲನೇ ಹಂತದಲ್ಲಿ ಮಾಡಿದ್ವಿ. ಎರಡನೇ ಹಂತ, ಮೂರನೇ ಹಂತ, 4, 5ನೇ ಹಂತಗಳನ್ನ ಎರಡನೇ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.